ನಮಸ್ಕಾರ ಸ್ನೇಹಿತರೆ ಈಗ ಆಲ್ರೆಡಿ ಅತಿ ದೊಡ್ಡ ಮಟ್ಟದಲ್ಲಿ ಕನ್ನಡದಲ್ಲಿ ಒಂದು ಚರ್ಚೆ ನಡೀತಿದೆ. ಆನ್ಲೈನ್ ಸ್ಕ್ಯಾಮ್ ಅಂದರೆ ಈ ಚಿಟ್ ಫಂಡ್ ಆಗಿರ್ಬೋದು, ಈ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಬನ್ನಿ ಅಂತ ಬಹಳಷ್ಟು ಒಂದು ಆನ್ಲೈನ್ ಸ್ಕ್ಯಾಮ್ ನಡೀತಾ ಬರ್ತಿದೆ. ಆಲ್ರೆಡಿ ಮಾಧ್ಯಮಗಳಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಿ ನೀವು. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಈ ಒಂದು ಸ್ಕ್ಯಾಮಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ಮಾಜಿ ಸೈನಿಕರು ಸಿಗಾಕೊಂಡಿದ್ದಾರೆ. ಹೊಟ್ಟೆ ಉರಿಯುತ್ತಲ್ವಾ? ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದರೆ, ಯಾಕಂದರೆ ಪ್ರತಿಯೊಬ್ಬ ಮಾಜಿ ಸೈನಿಕನ ಒಂದು ಸೇವಿಂಗ್ ದುಡ್ಡು ಅವನು ಬಹಳ 17, 18 ವರ್ಷ, 20 ವರ್ಷ ಕಷ್ಟಪಟ್ಟಂತಹ, ಭಾರತ ದೇಶದ ಗಡಿಯಲ್ಲಿ ಕಷ್ಟಪಟ್ಟಂತಹ ಒಂದು ಸೇವಿಂಗ್ ದುಡ್ಡದು. ಹೊರಗೆ ಬರ್ತಿದ್ದಂಗೆ ಯಾರೋ ಒಬ್ರು ಬಂದು ನಿನಗೆ 1 to ಡಬಲ್ ಮಾಡಿಕೊಡ್ತೀನಿ ಬಾ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡು, ನಿನಗೆ ಚಿಟ್ ಫಂಡ್ ಆಗಲಿ ಇಲ್ಲ ಯಾವುದೋ ಒಂದು ಆನ್ಲೈನ್ ಇನ್ವೆಸ್ಟ್ಮೆಂಟ್ ಆಗಲಿ, ನಾನು ನಿನಗೆ ಏನಂತಲ್ಲ ಇನ್ವೆಸ್ಟ್ಮೆಂಟ್ ಮಾಡು, 1 to ಡಬಲ್ ಮಾಡಿಕೊಡ್ತೀನಿ ಬಾ, ನಿನಗೆ ಇದರಿಂದ ಗೋವಾ ಟ್ರಿಪ್ ಸಿಗುತ್ತೆ, ಇಲ್ಲ ನಿನಗೆ ಅಲ್ಲೊಂದು ದೊಡ್ಡ ಪಾರ್ಟಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಹೋಗಿದ ತಕ್ಷಣ ನಮ್ಮ ಮಾಜಿ ಸೈನಿಕರು ಟ್ರಸ್ಟ್ ಮಾಡಿಬಿಡ್ತಾರೆ. ಏನಂತಂದರೆ, ಇಲ್ಲ ನಾನೆಲ್ಲ ನೋಡಿ ಬಂದೆ, ತುಂಬ ಚೆನ್ನಾಗಿದೆ, ಅವ್ರ ಮೇಲೆ ಟ್ರಸ್ಟ್ ಮಾಡ್ಬೋದು ಅಂತ ತನ್ನ ಸೇವಿಂಗ್ ದುಡ್ಡು ಅಷ್ಟು ತೊಗೊಂಡೋಗಿ ಅಲ್ಲಿ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕೆಲವರಿಗೆ ರಿಟರ್ನ್ ಸಿಕ್ಕಿರ್ಬೋದು, ಈಗಷ್ಟೇ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಗತಿ. ದಯವಿಟ್ಟು ನಮ್ಮ ಮಾಜಿ ಸೈನಿಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, RBI ಗೈಡ್ಲೈನ್ಸ್ ಇಲ್ಲದೆ ಯಾವುದೇ ಒಂದು ನೀವು ಮನಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಅದೆಲ್ಲ ಸಹ ವೇಸ್ಟು, ಅದೆಲ್ಲ ಸಹ ಫ್ರಾಡು. ಹಾಗಾಗಿ ಸ್ನೇಹಿತರೆ, ಎಸ್ಪೆಷಲಿ ಈಗ ತಾನೇ ರಿಟೈರ್ಡ್ ಆಗಿ ಬರುವಂತಹ ಮಾಜಿ ಸೈನಿಕರಿಗೆ, ಆಗಲೇ ಬಂದಂತಹ ಮಾಜಿ ಸೈನಿಕರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಒಂದು 4-5 ತಿಂಗಳು ನೀವು ಎಲ್ಲೂ ಸಹ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ರಿಟೈರ್ಡ್ ಆಗಿ ಬರ್ತಿದ್ದಂತಹ ಮಾಜಿ ಸೈನಿಕರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಬರುವಂಥ ಸಮಯದಲ್ಲಿ ಒಂದು 25 ಲಕ್ಷ 30 ಲಕ್ಷ ಪಾಪ ಅವ್ರು ಕಷ್ಟಪಟ್ಟಂಥ ದುಡ್ಡು ಸೇವಿಂಗ್ ಬಂದಿರುತ್ತೆ ಅಂತ ಅವ್ರಿಗೆ ಗೊತ್ತು. ಅವ್ರಿಗೆ ನೀನು 1 to ಡಬಲ್ ಮಾಡಿಕೊಡ್ತೀನಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತೆಲ್ಲ ಹೇಳ್ಬಿಡ್ತಾರೆ. ಯಾಕಂದರೆ ಅವ್ರು ಆಲ್ರೆಡಿ ಎಲ್ಲೋ ಒಂದು ಡ್ಯೂಟಿ ಮಾಡ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಈ ಪ್ರಪಂಚದ ಜ್ಞಾನ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಾಗಿ ದಯವಿಟ್ಟು ನಮ್ಮ ಮಾಜಿ ಸೈನಿಕರಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ನೀವು ರಿಟೈರ್ಡ್ ಆಗಿ ಬಂದಂಥ ಸಮಯದಲ್ಲಿ ಸುಮಾರು ಒಂದು 6 ತಿಂಗಳು ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. 6 ತಿಂಗಳ ನಂತರ ನೀವೆಲ್ಲರ ಈ ಪ್ರಪಂಚದ ಜ್ಞಾನ, ಆ ಊರಿನ ಜ್ಞಾನ ಏನು ಅಂತ ಅರಿವು ಮಾಡ್ಕೊಂಡು ನಂತರ ನಿಮಗೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಇದೆಯೋ, ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಇರುವಂತಹ RBI ಗೈಡ್ಲೈನ್ಸ್ ಅಂಡರಲ್ಲಿ ಇರುವಂತಹ ಒಂದು ಸಮ್ಮುಖದಲ್ಲಿ ನಿಮ್ಮ ಅಮೌಂಟನ್ನು ನೀವು ಅಲ್ಲಿ ಸೇವಿಂಗ್ ಮಾಡ್ತಾ ಹೋಗಿ. ಕೆಲವರು ಹೇಳ್ಬೋದು, ನಾನು ಸೈಟ್ ಕೊಡಿಸ್ತೀನಿ, ಆಲ್ರೆಡಿ ಸೈಟಲ್ಲೂ ಭಾಳ ಸ್ಕ್ಯಾಮ್ಗಳಾಗಿದ್ದಾವೆ, ನಿನಗೆ ಈ ಕಮ್ಮಿ ರೇಟಲ್ಲಿ ನಾನು ಸೈಟ್ ಕೊಡಿಸ್ತೀನಿ ಅಂತ. ದಯವಿಟ್ಟು ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ, ಎಲ್ಲ ಒಂದು ಅಪ್ರೂವ್ ಇದೆಯಾ, ಸೂಡೋ ಅಪ್ರೂವ್ ಇದೆಯಾ, DC ಕನ್ವೆನ್ಷನ್ ಇದೆಯಾ, ಬ್ಯಾಂಕಲ್ಲಿ ಲೋನ್ ಆಗುತ್ತಾ, ಎಲ್ಲ ಒಂದು ವಿಚಾರಿಸ್ಕೊಂಡು ನೀವು ಸೈಟ್ ಆಗಲಿ ಚಿಟ್ ಫಂಡ್ಗಳಿಗಾಗಲಿ ಯೋಚನೆ ಮಾಡಿ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ, ದಯಮಾಡಿ. ಯಾಕೆಂದರೆ ಪ್ರತಿಯೊಬ್ಬ ಮಾಜಿ ಸೈನಿಕನ ದುಃಖ ಇನ್ನೊಬ್ಬ ಮಾಜಿ ಸೈನಿಕನಿಗೆ ಮಾತ್ರ ಅರ್ಥವಾಗುವುದು. ಹಾಗಾಗಿ ಕೊನೆಯದಾಗಿ ಎಲ್ಲ ಮಾಜಿ ಸೈನಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವೆಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ 100 ಸಲ ಯೋಚನೆ ಮಾಡಿ ಅಂತ ಹೇಳ್ತಾ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.